ರಾಜ್ಯದಲ್ಲಿ ಗುತ್ತಿಗೆಯ ಗೋಲ್ಮಾಲ್ ನಡೀತಿದ್ಯಾ ಎನ್ನುವಂತಹ ಅನುಮಾನ ಕಾಡ್ತಾ ಇದ್ದು, ಇನ್ನು ಗುತ್ತಿಗೆದಾರರ ಸಂಘದ ವಿರುದ್ಧ ಒಂದು ಆಡಿಯೋ ಕೂಡ ರಿಲೀಸ್ ಆಗಿದೆ. ಆರೋಪ ಮಾಡಿದವರಿಂದಲೇ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕನ್ನ ನೀಡಲಾಗಿದ್ಯಾ? ರಾಜ್ಯದಲ್ಲೇ ನಡೀತಿದ್ಯಾ ಗುತ್ತಿಗೆಯ ಗೋಲ್ಮಾಲ್? ಗುತ್ತಿಗೆದಾರರ ಸಂಘದ ವಿರುದ್ಧ ಆಡಿಯೋ ಬಾಂಬ್. ಆರೋಪ ಮಾಡಿದವರಿಂದಲೇ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು. ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳಿಂದಲೇ ಡೀಲ್ ಮಾಡಲಾಗ್ತಾ ಇದೆ. ಬಡ ಗುತ್ತಿಗೆದಾರರ ಬಳಿ ಕಮಿಷನ್ ವಸೂಲಿ ಮಾಡಲಾಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಾಗೂ ಸಚಿವರ ವಿರುದ್ಧ ಗುತ್ತಿಗೆದಾರರಿಂದ ಕಮಿಷನ್ ಆರೋಪ ಕೇಳಿ ಬಂದಂತಹ ಬೆನ್ನಲ್ಲೇ ಇದೀಗ ಅದೇ ಗುತ್ತಿಗೆದಾರರ ಸಂಘದೊಳಗೆ ಭ್ರಷ್ಟಾಚಾರದ ಡೀಲ್ ಕೂಡ ನಡೀತಾ ಇದೆ ಎನ್ನುವಂತಹ ಗಂಭೀರ ಆರೋಪಗಳು ಬೆಳಕಿಗೆ ಬಂದಿರುವಂಥದ್ದು. ಈ ಒಂದು ಆರೋಪಕ್ಕೆ ಪುಷ್ಟಿ ನೀಡುವಂತೆ ಒಂದು ಆಡಿಯೋ ಕೂಡ ರಿಲೀಸ್ ಮಾಡಲಾಗಿದೆ. ಆ ಒಂದು ಆಡಿಯೋದಲ್ಲಿ ಬಡ ಗುತ್ತಿಗೆದಾರರ ಬಳಿ ಕಮಿಷನ್ ವಸೂಲಿ ಮಾಡಲಾಗ್ತಾ ಇದೆ. ಹಾಗೆ ಟೆಂಡರ್ಗೆ ಬಿಡ್ ಹಾಕಿರ್ತಕ್ಕಂಥ ಬಡ ಗುತ್ತಿಗೆದಾರರ ಮೇಲೆ ಒತ್ತಡವನ್ನ ಹಾಕಿ ಟೆಂಡರ್ ವಾಪಸ್ ಪಡೆಯುವಂತೆ ಬೆದರಿಕೆಯನ್ನ ಕೂಡ ಹಾಕಲಾಗ್ತಾ ಇದೆಯಂತೆ. ಟೆಂಡರ್ ಪ್ರಕ್ರಿಯೆಯಲ್ಲಿ ಗೋಲ್ಮಾಲ್ ಆರೋಪ ಕೇಳಿ ಬಂದಂತಹ ಬೆನ್ನಲ್ಲೇ ಇದೀಗ ಆಡಿಯೋ ಬಾಂಬ್ ಕೂಡ ಸಿಡಿದಿರುವಂತದ್ದು. ನೋಡಿ, ರಾಜ್ಯ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳೇ ಬಡ ಗುತ್ತಿಗೆದಾರರಿಂದ ಕಮಿಷನ್ ವಸೂಲಿಗೆ ಇಳಿದಿದ್ದಾರೆ ಎನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಒಂದು ಆಡಿಯೋ ಕ್ಲಿಪ್ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ. ಹಾಗಾದ್ರೆ ಆ ಆಡಿಯೋ ಕ್ಲಿಪ್ ಅಲ್ಲಿ ಏನಿದೆ, ಆ ಆಡಿಯೋ ಕ್ಲಿಪ್ ಅಲ್ಲಿ ಯಾರ್ಯಾರು ಮಾತನಾಡಿದ್ದಾರೆ, ಏನೆಲ್ಲ ಮಾತನಾಡಿದ್ದಾರೆ, ಈ ಒಂದು ಗುತ್ತಿಗೆದಾರರ ವಿಚಾರವಾಗಿ ನೋಡ್ತಾ ಹೋಗೋಣ. ಕಮಿಷನ್ ವಸೂಲಿಗೆ ಇಳಿದ ಗೌರವಾಧ್ಯಕ್ಷ ಮತ್ತು ನಿರ್ದೇಶಕ. ಬಿಡ್ ವಾಪಸ್ ಪಡೆಯಲು ಗುತ್ತಿಗೆದಾರರಿಗೆ ಆವಾಜ ಹಾಕಲಾಗಿದೆ. ಭ್ರಷ್ಟಾಚಾರ ಡೀಲ್ಗೆ ಸಂಬಂಧಪಟ್ಟಂತಹ ಒಂದು ಆಡಿಯೋ ವೈರಲ್ ಆಗಿದೆ. ಆಡಿಯೋದಲ್ಲಿ ಸಂಘದ ಪದಾಧಿಕಾರಿಯ ಡೀಲ್ ಮಾಹಿತಿ ಕೂಡ ರಿವೀಲ್ ಆಗಿದೆ. ಗುತ್ತಿಗೆದಾರರ ಸಂಘದ ಬಗ್ಗೆಯೇ ಅನುಮಾನ ಶುರು. ಇವಾಗ ಕಮಿಷನ್ ವಸೂಲಿಗೆ ಇಳಿದ ಗೌರವಾಧ್ಯಕ್ಷ ಮತ್ತು ನಿರ್ದೇಶಕ. ಈಗ ಒಂದು ಆಡಿಯೋ ವೈರಲ್ ಆಗಿದೆ. ಆ ಒಂದು ಆಡಿಯೋದಲ್ಲಿ ಏನಿದೆ, ಆಡಿಯೋ ಕ್ಲಿಪ್ ನಲ್ಲಿ ನೋಡಿ, ವೈರಲ್ ಆದಂತಹ ಆಡಿಯೋ ಕ್ಲಿಪ್ ನಲ್ಲಿ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಯೊಬ್ಬರು ಡೀಲಿಂಗ್ ಬಗ್ಗೆ ಮಾತನಾಡ್ತಾ ಇರೋದು ಬೆಳಕಿಗೆ ಬಂದಿದೆ. ನೋಡಿ, ಗುತ್ತಿಗೆದಾರರ ಹೊಟ್ಟೆಯ ಮೇಲೆ ಹೊಡಿತಾ ಇದ್ದಾರೆ ಎನ್ನುವಂತಹ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಆಡಿಯೋವನ್ನ ಕೇಳಿದಂತಹ ಟೆಂಡರ್ ಪಡೆಯಲು ಈಗಾಗಲೇ ಸಿದ್ಧವಾಗಿರ್ತಕ್ಕಂಥ ಬಡ ಗುತ್ತಿಗೆದಾರರು ನೋಡಿ, ಗುತ್ತಿಗೆದಾರರ ಹೊಟ್ಟೆಯ ಮೇಲೆ ಹೊಡಿತಾ ಇದ್ದಾರೆ ಎನ್ನುವಂತಹ ಆಕ್ರೋಶದ ಮಾತುಗಳು ಕೂಡ ದಾಖಲಾಗಿರ್ತಕ್ಕಂಥದ್ದು ಆ ಒಂದು ಆಡಿಯೋ ಕ್ಲಿಪ್ನಲ್ಲಿ. ಬೆಳವಣಿಗೆಯ ಬಳಿಕ ರಾಜ್ಯ ಗುತ್ತಿಗೆದಾರರ ಸಂಘದ ವಿಶ್ವಾಸಾರ್ಹತೆಯ ಬಗ್ಗೆ ಗಂಭೀರ ಅನುಮಾನಗಳನ್ನ ಪಡಬೇಕಾಗಿದೆ. ಖಂಡಿತವಾಗ್ಲೂ ಕೂಡ ನೋಡಿ, ಟೆಂಡರ್ ಪ್ರಕ್ರಿಯೆಯಲ್ಲಿ ಗೋಲ್ಮಾಲ್ ಆರೋಪ ಕೇಳಿ ಬಂದಿದೆ. ಈ ಆರೋಪಕ್ಕೆ ಪುಷ್ಟಿ ನೀಡುವಂತೆ ಇದೀಗ ಆಡಿಯೋ ಕ್ಲಿಪ್ ಕೂಡ ರಿಲೀಸ್ ಆಗಿರುವಂಥದ್ದು, ರಿವೀಲ್ ಆಗಿರುವಂಥದ್ದು. ಆಡಿಯೋ ಕ್ಲಿಪ್ನಲ್ಲಿ ಮಾತನಾಡಿರುವಂತಹ ವಿಚಾರಗಳನ್ನ ಗಮನಿಸ್ತಾ ಹೋಗೋದಾದ್ರೆ ಗುತ್ತಿಗೆದಾರರ ಹೊಟ್ಟೆಯ ಮೇಲೆ ಹೊಡಿತಾ ಇದ್ದಾರೆ ಎನ್ನುವಂತಹ ಆಕ್ರೋಶದ ಮಾತುಗಳು ಕೂಡ ಆ ಒಂದು ಆಡಿಯೋ ಕ್ಲಿಪ್ನಲ್ಲಿ ಉಲ್ಲೇಖ ಆಗಿರುವಂಥದ್ದು. ಸರ್ಕಾರಿ ಯೋಜನೆಗಳ ಕಾಮಗಾರಿ ಬಿಡ್ ಮಾಡುವ ಗುತ್ತಿಗೆದಾರರ ಜೊತೆ ಸಂಘದ ಪದಾಧಿಕಾರಿಗಳು ಮಾತನಾಡಿದ್ದಾರೆ ಈ ಒಂದು ಆಡಿಯೋ ಕ್ಲಿಪ್ನಲ್ಲಿ. ಹಾಗೆ ಸಂಗಡಿಗರಿಂದಲೂ ಕೂಡ ಲೋಕೋಪಯೋಗಿ, ಇಂಧನ, ನಗರಾಭಿವೃದ್ಧಿ, ನೀರಾವರಿ ಸೇರಿದಂತೆ ಎಲ್ಲಾ ಇಲಾಖೆಗಳ ಟೆಂಡರ್ನಲ್ಲೂ ಕೂಡ ಭಾರೀ ಗೋಲ್ಮಾಲ್ ನಡೀತಾ ಇರುವಂತದ್ದು. ಒಂದಲ್ಲ ಎರಡಲ್ಲ, ಲೋಕೋಪಯೋಗಿ ಇಲಾಖೆಯಲ್ಲೂ ಕೂಡ ಈ ಒಂದು ಟೆಂಡರ್ನಲ್ಲಿ ಗೋಲ್ಮಾಲ್ ನಡೀತಾ ಇರುವಂಥದ್ದು. ಇಂಧನ ಇಲಾಖೆ, ನಗರಾಭಿವೃದ್ಧಿ ಇಲಾಖೆ, ನೀರಾವರಿ ಇಲಾಖೆ, ಇನ್ನು ಯಾವ್ಯಾವೆಲ್ಲ ಇಲಾಖೆಯಲ್ಲಿ ಈ ರೀತಿಯ ಟೆಂಡರ್ ಅನ್ನ ಕರೆಯಲಾಗಿದೆ, ಆ ಟೆಂಡರ್ನಲ್ಲೆಲ್ಲ ಕೂಡ ಗೋಲ್ಮಾಲ್ ಆಗ್ತಾ ಇರುವಂತದ್ದು. ನೋಡಿ, ಆರೋಪಗಳ ಪ್ರಕಾರ ಈಗಾಗಲೇ ರಾಜ್ಯ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳು ಹಾಗೆ ಅವರ ಸಂಗಡಿಗರು ಲೋಕೋಪಯೋಗಿ ಇಲಾಖೆ, ಇಂಧನ ಇಲಾಖೆ, ನಗರಾಭಿವೃದ್ಧಿ ಇಲಾಖೆ ಹಾಗೆ ನೀರಾವರಿ ಇಲಾಖೆ ಸೇರಿದಂತೆ ಹಲವು ಪ್ರಮುಖ ಸರ್ಕಾರಿ ಇಲಾಖೆಗಳು ಏನಿದೆ ಆ ಇಲಾಖೆಗಳ ಟೆಂಡರ್ ಪ್ರಕ್ರಿಯೆಯಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರುವಂತದ್ದು. ಹಾಗಾದ್ರೆ ಟೆಂಡರ್ಗೆ ಬಿಡ್ ಹಾಕಿರ್ತಕ್ಕಂಥ ಬಡ ಗುತ್ತಿಗೆದಾರರ ಮೇಲೆ ಒತ್ತಡವನ್ನ ಕೂಡ ಹಾಕ್ತಾ ಇದ್ದಾರೆ.
ಏನು ಒತ್ತಡ ಹಾಕ್ತಾ ಇದ್ದಾರೆ, ನೀವು ಇದ್ದಕ್ಕಿದ್ದ ಹಾಗೆ ಈ ಬಿಡ್ಡನ್ನ ವಾಪಸ್ ಪಡಿಲೇಬೇಕು ಎನ್ನುವಂತಹ ಬೆದರಿಕೆಯನ್ನ ಕೂಡ ಹಾಕಲಾಗ್ತಾ ಇರುವಂಥದ್ದು. ಹಾಗೆ ಬೆದರಿಕೆ ವಾಪಸ್ ಪಡೀರಿ, ಇಲ್ಲ ಅಂತಂದ್ರೆ ಕಮಿಷನ್ ಕೊಡ್ರಿ, ಇದು ಆರೋಪ. ನೋಡಿ, ಕಮಿಷನ್ ಬೇಡಿಕೆ 3% 2.5% ಡೀಲ್ಗೆ ಒತ್ತಡವನ್ನ ಕೂಡ ಹಾಕ್ತಾ ಇರುವಂಥದ್ದು. ಬಿಡ್ ವಾಪಸ್ ಪಡಿಬೇಕಾದ್ರೆ ಗುತ್ತಿಗೆ ಮೊತ್ತದಲ್ಲಿ ಮೊದಲಿಗೆ 3% ಕಮಿಷನ್ ನೀಡಬೇಕು ಅಂತ ಬೇಡಿಕೆಯನ್ನ ಇಡಲಾಗಿತ್ತು. ಇನ್ನು ಈ ಕುರಿತಂತೆ ಮತ್ತಷ್ಟು ಅಪ್ಡೇಟ್ಸ್ ಕೂಡ ಸಿಗ್ತಾ ಇದೆ, ನೋಡ್ತಾ ಹೋಗೋಣ. ಬಿಡ್ ವಾಪಸ್ ಪಡೆಯಲು ಗುತ್ತಿಗೆದಾರರಿಗೆ ಆವಾಜ್. ಸಂಘದ ನಿರ್ದೇಶಕ ಮಂಡಳಿ ಗೌರವಾಧ್ಯಕ್ಷ ಜಗನ್ನಾಥ್ ಆವಾಜ್ ಹಾಕಿದ್ದಾರೆ. ನಿರ್ದೇಶಕ HR ಚಿಂಚೋಳಿಯಿಂದ ಕೂಡ ಬೆದರಿಕೆ ಆರೋಪ ಕೇಳಿಬಂದಿದೆ. ಬಡ ಗುತ್ತಿಗೆದಾರರಿಗೆ ಬೆದರಿಕೆ ಹಾಕಿ ಕಮಿಷನ್ ವಸೂಲಿ ಮಾಡ್ತಾ ಇದ್ದಾರಾ? ಹಾಗಾದ್ರೆ ಬಿಡ್ ವಾಪಸ್ ಪಡೆಯುವ ವಿಚಾರಕ್ಕೆ ಗುತ್ತಿಗೆದಾರರಿಗೆ ಧಮಕಿಯನ್ನ ಕೂಡ ಹಾಕಲಾಗಿದೆ. ಬಿಡ್ ವಾಪಸ್ ಪಡಿಬೇಕಂದ್ರೆ ಗುತ್ತಿಗೆಯ ಹಣದಲ್ಲಿ ನಮಗೆ 3% ಕಮಿಷನ್ ಅನ್ನ ನೀಡಲೇಬೇಕು ಎನ್ನುವಂತಹ ಡಿಮ್ಯಾಂಡ್ ಅನ್ನ ಕೂಡ ಮಾಡ್ತಾ ಇದ್ದಾರೆ. ಅಂತಿಮವಾಗಿ 2.5% 2.5% ಕಮಿಷನ್ಗೆ ಒಪ್ಪಿಗೆಯನ್ನ ಕೂಡ ನೀಡಲಾಗಿದೆ. ಈ ಒಂದು ಆಡಿಯೋ ಕ್ಲಿಪ್ನಲ್ಲಿ ಗುತ್ತಿಗೆ ಸಿಕ್ಕಂತಹ ತಕ್ಷಣ ಡೀಲ್ ಹಣ ನೀಡುವಂತೆ ವಾರ್ನ್ ಕೂಡ ಮಾಡಿದ್ದಾರೆ. ನೋಡಿ, ಈ ಭ್ರಷ್ಟಾಚಾರದ ಡೀಲ್ನಲ್ಲಿ ರಾಜ್ಯ ಗುತ್ತಿಗೆದಾರರ ಸಂಘದ ನಿರ್ದೇಶಕ ಮಂಡಳಿ ಗೌರವಾಧ್ಯಕ್ಷ ಜಗನ್ನಾಥ್ ಜಿ ಶಿವಾಜಿ ಹಾಗೂ ನಿರ್ದೇಶಕ HR ಚಿಂಚೋಳಿ ಅವರ ಹೆಸರುಗಳು ಕೂಡ ಕೇಳಿ ಬಂದಿರುವಂಥದ್ದು. ಚಿಂಚೋಳಿ ಅವರ ಹೆಸರು ಕೂಡ ಕೇಳಿ ಬಂದಿದೆ. ಹಾಗೆ ಬಿಡ್ ವಾಪಸ್ ಪಡೆಯೋಕೆ ಒಪ್ಪದಂತಹ ಬಡ ಗುತ್ತಿಗೆದಾರರು ಏನಿದ್ದಾರೆ ಅವರಿಗೆ ಬೆದರಿಕೆ ಕೂಡ ಹಾಕಿರುವಂಥದ್ದು. ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡೋಕೆ ಅದರ ಒಳಗೆ ಭ್ರಷ್ಟಾಚಾರ ಕೂಡ ನಡೀತಾ ಇದೆ. ಈಗಾಗಲೇ ರಾಜ್ಯ ಗುತ್ತಿಗೆದಾರರ ಸಂಘದ ಗೌರವಾಧ್ಯಕ್ಷರೇ ಇಂತಹ ಕೆಲಸಕ್ಕೆ ಕೈ ಹಾಕಿರೋದು ನಿಜಕ್ಕೂ ಕೂಡ ವಿಪರ್ಯಾಸವೇ ಸರಿ ಅಂತ ಹೇಳ್ಬೋದು. ನಾವು ಸಣ್ಣವ್ರಿಗೆ ಹಿಡ್ಕೊಂಡು ಹೊರತು ಅವ್ರು ಏನೇನ ನಾವು ಹೊರಗೆ ಅವರಲ್ಲಿ ಅಲ್ಲಲ್ರಿ. ಈಗ ನಾ ಏನತ್ತೀನಿ, ಈಗ ಮತ್ತೆ ಇದನ್ನ ಕಮ್ಮಿ ಮಾಡ್ರಿ, ಅಲ್ಲ ಪರ್ಸೆಂಟೇಜ್ ಕಮ್ಮಿ ಮಾಡ್ರಿ, ಅಲ್ಲಲ್ರಿ ಇದು ಇದ್ರಾಗ ಕಮ್ಮಿ ಮಾಡ್ರಿ. ನನಗೆ ಹೆವಿ ಅದ್ರಿ ಅಲ್ಲಿ ಇಲ್ಲಿ ಕೇಳ್ರಿ. ಈಗ ನಮಗೂ ಜರ ನೋಡ್ರಿ, ಜರ ಏನಾದ್ರು ಬರ್ತಿಲ್ಲ. ಅಲ್ಲ ನಮ್ದು ಒಂದ್ ಈಗ ಕಾಂಟ್ರಾಕ್ಟರ್ ನೋಡ್ರಿ ನೀವು ಅಲ್ಲೇ ಮಾತಾಡ ಹೇಳಿದ್ರೆ ನಾವು ಮೂರು ಕಮ್ಮಿ ಆಗ್ತಿದ್ದಿಲ್ಲ ಅವು ಈಗ ಸಾಹೇಬ್ರು ಮಾತು ನೀವ್ರಿಗೆ ಬರಲ್ಲ. ಅಲ್ಲ ಈಗ ನೋಡ್ರಿ ಹೋಗ್ಬಿಟ್ರಿ ಸಾಹೇಬ್ ಹುಷಾರ ಮುಗಿಸ್ಬಿಡು. ಮತ್ತೆ ಸಾಹೇಬ್ರು ನಾವು ಮೂರು ಕಮ್ಮಿ ಮಾತಾಡ್ತಿಲ್ಲ ಒಟ್ಟೆ ಈಗ ಅರ್ಧ ಕಮ್ಮಿ ಆಯ್ತು ನನಗೆ. ಈಗ ನಮ್ದು ಮುಗಿಸ್ರಿ ಕಾಕಾರ. ಈಗ ನಾವು ಸುಮ್ ಸಣ್ಣವ್ರದಿವಿ ಜಕ್ಕೊಂಡು ಹೋಗಿ ನೀವು ಅದೇನಂತಾರಲ್ಲ ನೀವು ಒಮ್ಮೆ ನಮಗೆ ಇಲ್ಲಿಗೆ ಹಾಕಿದ್ರೆ ಸರ್ ಇಲ್ಲ ಸರ್ ಇಲ್ಲ ನನಗೆ 2.5 ಹೆವಿ ಆಗ್ತಾರೆ ಬರಾಗ 2% ಕೊಡ್ತೀನಿ ರೀ. 3% ಅಂದ್ರೆ ಇಲ್ಲ ನಾವು ನಮ್ದು ನೋಡ್ರಿ ನಾವು ಸಣ್ಣವ್ರದಿವಿ ಜರ ನೀವೇ ಇಡ್ಲಿಲ್ಲ ಅಂದ್ರೆ ಮತ್ತೆ ಅಲ್ರಿ. ಈಗ ನೀವು ಅಸೋಸಿಯೇಷನ್ದವರು ನೀವು ನಮಗೆ ಹಿಡಿಬೇಕು ಅವ್ರಿಗೆಲ್ಲ ಒಪ್ಪಬೇಕು ಕಂಡೀಷನ್ ಸರ್. ನೀವು ಈ 2 ಟೆಂಡರ್ ಹೊಡಿಬೇಕು ಸರ್. ನಾವು ಸಣ್ಣವ್ರಿಗೆ ಹಿಡ್ಕೊಂಡು ಹೊರತು ಅವ್ರು ಏನೇನ ನಾವು ಹೊರಗೆ ಅವರಲ್ಲಿ. ಈ ಕುರಿತಂತೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಅಭಿಷೇಕ್, ನೋಡಿ, ಒಂದಲ್ಲ ಎರಡಲ್ಲ ಲೋಕೋಪಯೋಗಿ ಇಲಾಖೆ ಆಗಿರ್ಬೋದು, ಇಂಧನ ಇಲಾಖೆ, ನಗರಾಭಿವೃದ್ಧಿ ಇಲಾಖೆ, ನೀರಾವರಿ ಇಲಾಖೆ, ಇನ್ನೂ ಸಾಕಷ್ಟು ಇಲಾಖೆಗಳಲ್ಲೂ ಕೂಡ ಟೆಂಡರ್ ಕರೆದಿದೆ. ಟೆಂಡರ್ ಕರೆದಂತಹ ಸಂದರ್ಭದಲ್ಲಿ ಗುತ್ತಿಗೆದಾರರಿಂದ ಈ ರೀತಿ ಹಣವನ್ನ ವಸೂಲಿ ಮಾಡ್ತಾ ಇದ್ದಾರೆ ಅಂತಂದ್ರೆ ನೋಡಿ, ಅದನ್ನ ಪಡ್ಕೋಬೇಕು, ಇಲ್ಲ ಅಂತಂದ್ರೆ ಕಮಿಷನ್ ಕೊಡಬೇಕು. ಈ ಕುರಿತಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ, ಹಾಗೆ ಆಡಿಯೋನಲ್ಲಿ ಯಾರ್ಯಾರೆಲ್ಲ ಮಾತನಾಡಿದ್ದಾರೆ ಈ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ, ಹೇಗೆ? ಕಾವ್ಯ, ಖಂಡಿತ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಅದರಲ್ಲೂ ಕೂಡ ಸಚಿವರ ವಿರುದ್ಧ ಏನೋ ರಾಜ್ಯ ಗುತ್ತಿಗೆದಾರರು ಬಹಳ ಗಂಭೀರವಾಗಿ ಒಂದು ಭ್ರಷ್ಟಾಚಾರದ ಒಂದು ಆರೋಪನ ಮಾಡಿದ್ರು. ಸರ್ಕಾರದ ವತಿಯಿಂದ ನಮಗೆ ಯಾವುದೇ ರೀತಿಯ ಒಂದು ಬಿಲ್ ಅನ್ನ ಕ್ಲಿಯರ್ ಮಾಡುವಂತ ನಿಟ್ಟಲ್ಲಿ ಯಾವುದೇ ರೀತಿಯ ಕೆಲಸ ಕಾರ್ಯಗಳಾಗ್ತಿಲ್ಲ. ಇಲ್ಲಿ ಏನು ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಇರ್ತಕ್ಕಂತ ಏನೋ ಕಮಿಷನ್ ತಂದೆ ಈ ಸರ್ಕಾರದಲ್ಲೂ ಕೂಡ ಬಹಳ ಎಗ್ಗಿಲ್ಲದೆ ನಡೀತಿದೆ ಅಂತ ಒಂದು ಗಂಭೀರವಾದಂತ ಒಂದು ಆರೋಪನ ಮಾಡಿದ್ರು. ಆದ್ರೆ ಅದೇ ಇದೀಗ ಏನೋ ಗುತ್ತಿಗೆದಾರರಿಂದ ಮತ್ತೊಂದು ಭ್ರಷ್ಟಾಚಾರದಲ್ಲಿ ತೊಡಗಿಸಿರ್ತಕ್ಕಂತ ಆಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸೇರಿದಂತೆ ಎಲ್ಲಾ ಕಡೆ ಇದೀಗ ವೈರಲ್ ಆಗ್ತಿದೆ. ಇಲ್ಲಿ ಪ್ರಮುಖವಾಗಿ ಒಂದು ಆಡಿಯೋದಲ್ಲಿ ವೈರಲ್ ಆಗಿರ್ತಕ್ಕಂಥದ್ರಲ್ಲಿ ಪ್ರಮುಖವಾಗಿ ಕರ್ನಾಟಕ
ರಾಜ್ಯ ಗುತ್ತಿಗೆದಾರರ ಗೌರವಾಧ್ಯಕ್ಷ ಏನು ಜಗನ್ನಾಥ್ ಮತ್ತು ನಿರ್ದೇಶಕ ಚಿಂಚಳಿ ಅವರು ಈ ಒಂದು ಆಡಿಯೋದಲ್ಲಿ ಶಾಮೀಲಾಗಿದ್ದಾರೆ ಅಂತ ಒಂದು ಮಾಹಿತಿ ಲಭ್ಯ ಆಗ್ತಿದೆ. ಮೂಲತಃ ಏನು ಮಧ್ಯಮ ಗುತ್ತಿಗೆದಾರರಿಗೆ ಅದರಲ್ಲೂ ಕೂಡ ಇಂಧನ ಇಲಾಖೆ ಆಗಿರ್ಬೋದು, ಲೋಕೋಪಯೋಗಿ ಇಲಾಖೆ ಆಗಿರ್ಬೋದು ಮತ್ತು ನೀರಾವರಿ ಇಲಾಖೆಗಳಲ್ಲಿ ಈ ಟೆಂಡರ್ ಕರೆಯಲಾಗುತ್ತೆ. ಆ ಒಂದು ಟೆಂಡರ್ ಗಳಲ್ಲಿ ಏನು ಬಿಲ್ ಪಾವತಿ ಆದ್ರೆ ನಮಗೆ 3% ಕೊಡಬೇಕೆಂಬ ಒಂದು ಡಿಮ್ಯಾಂಡ್ ಹಾಕ್ತಾರೆ. ಆ ಒಂದು ವೇಳೆಯಲ್ಲಿ ಮಧ್ಯಮ ಗುತ್ತಿಗೆದಾರರು 3% ಕೊಡೋದಕ್ಕೆ ಇಂಟೇಟನ್ ಆಗ್ತಾರೆ. ಮತ್ತೆ ಇವರು 2.5% ನ ಬಿಲ್ ಕ್ಲಿಯರ್ ಆದ್ಮೇಲೆ 2.5% ಶೇರ್ನ ಕೊಡೋದಕ್ಕೆ ಡಿಮ್ಯಾಂಡ್ ಮಾಡ್ತಾರೆ. ಜೊತೆಗೆ ಒಂದಷ್ಟು ಬೆದರಿಕೆ ಕೂಡ ಆಗ್ತಾರೆ ಅಂತ ಆ ಒಂದು ಆಡಿಯೋದಲ್ಲಿ ನಾವು ನೋಡ್ಬೋದು. ಹೀಗಾಗಿ ಸರ್ಕಾರ ಮತ್ತು ಸಚಿವರ ವಿರುದ್ಧ ಗಂಭೀರವಾದಂತ ಆರೋಪಣ ಮಾಡಿರ್ತಕ್ಕಂತ ಇದೇ ಗುತ್ತಿಗೆದಾರರು ಭ್ರಷ್ಟಾಚಾರದಲ್ಲಿ ಏನು ಈ ರೀತಿ ಶಾಮೀಲಾಗಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ, ಈ ಒಂದು ವಿಚಾರವಾಗಿ ನಾವು ಸೂಕ್ತವಾದಂತ ಒಂದು ತನಿಖೆಯನ್ನು ನಡೆಸಬೇಕೆಂಬ ಇದಾಗಲೇ ಒಂದಷ್ಟು ಚರ್ಚೆ ಒಂದು ರಾಜಕೀಯ ರಂಗದಲ್ಲಿ ಚರ್ಚೆ ಆಗ್ತಿದೆ. ಆದಷ್ಟು ಈ ಒಂದು ಏನು ಟೆಂಡರ್ ಗಳಲ್ಲಿ ಆಗ್ತಿರ್ತಕ್ಕಂಥ ಗೋಲ್ಮಾಲ್ಗಳಿದೆ ಮತ್ತು ಯೋಜನೆಯ ಒಂದು ಟೆಂಡರ್ ಗಳಲ್ಲಿ ಪಡೆದುಕೊಳ್ಳುವಂತಹ ಒಂದು ಭ್ರಷ್ಟಾಚಾರ ಏನಿದೆ ಇದು ಎಗ್ಗಿಲ್ಲದೆ ಸಾಕ್ತಿರೋದ್ರಿಂದ ಎಲ್ಲೊಂದ್ ಇದಕ್ಕೆ ಕಡಿವಾಣ ಹಾಕುವಂತ ನಿಟ್ಟಲ್ಲಿ ಇದಾಗಲೇ ಒಂದಷ್ಟು ಕೂಗುಗಳು ಕೂಡ ಎದ್ದಿದೆ. ಹೀಗಾಗಿ ಆದಷ್ಟು ಬೇಗ ಈ ಕರ್ನಾಟಕ ಏನು ಗೌರವದ ಅಧ್ಯಕ್ಷರಾಗಿರ್ತಕ್ಕಂತ ಜಗನ್ನಾಥ್ ಅವರಾಗಿರ್ಬೋದು ಮತ್ತೆ ನಿರ್ದೇಶಕ ಆಗಿರ್ತಕ್ಕಂತ ಏನು ಚಿಂಚಲಿ ಅವರಿದ್ದಾರೆ, ಈ ಒಂದು ನಡೆಗೆ ಅವರು ಸ್ಪಷ್ಟನೆ ಕೊಡ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಸೂಕ್ತವಾದಂತ ಒಂದು ತನಿಖೆನ ನಡೆಸಿ ಈ ಒಂದು ಗೋಲ್ಮಾಲ್ ಆಗ್ತಿರ್ತಕ್ಕಂತ ಒಂದು ಗೋಲ್ಮಾಲಿಗೆ ಬ್ರೇಕ್ ಹಾಕುವಂತ ಒಂದು ಕಾರ್ಯ ಆಗ್ಬೇಕಂತ ಒಂದಷ್ಟು ಕೂಗು ಕೇಳಿ ಬರ್ತಿರುವಂತದ್ದು. ಕಾವ್ಯ, ಥ್ಯಾಂಕ್ ಯು ಅಭಿಷೇಕ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು.